ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಪ್ರೀತಿಯ ಮನೆಮಗಳು ಸುಜಾತ. ಇವಾಗ ಬೆಳಗ್ಗೆ ಟೈಮ್ 4 ಗಂಟೆ ಆಗೈತೆ ನೋಡ್ರಿ. ಎದ್ದಿದ್ದು ಜಲ್ದಿ ಎದ್ದಿದ್ದೆ, ಬಟ್ ಒಳಗೆ ಒಂದು ಸ್ವಲ್ಪ ಅಡುಗೆ ಮಾಡೋದಿತ್ತು. ಹಾಗಾಗಿ ಊರಿಗೆ ಹೋಗಬೇಕಿತ್ತು. ಏನಪ್ಪ ಅಕ್ಕ ಪದೇ ಪದೇ ಊರಿಗೆ ಹೋಗ್ಕೊಳ್ಳಲ್ಲ ಅನ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಪೂಜೆಗಳಿದ್ವು, ಹಾಗಾಗಿ ಅಡ್ಡಾಡಿದೆ. ಮತ್ತು ನಾವು ಊರಿಗೆ ಬಂದು ಒಂದು 4-5 ದಿವಸ ಆಯಿತು. ಮನೆ ದೇವ್ರಿಗೆ ಹೋಗಿ ಬಂದೇವೆ. ನಮ್ಮ ಮನೆ ಒಳಗೂ ಪೂಜೆ ಇತ್ತು. ಅದೆಲ್ಲ ಮುಗಿಸಿ ನಮ್ಮ ಚಿಕ್ಕಮ್ಮಗೆ ಹುಷಾರಿದ್ದಿಲ್ಲ ರೀ, ಹಂಗಾಗಿ ಚಿಕ್ಕಮ್ಮನ ನೋಡೋಕ್ಕೋಸ್ಕರ ಹೋಗ್ಬೇಕಿತ್ತು. ಭಾಳ ದಿನ ಆಗಿತ್ತು ಹೋಗ್ಬೇಕು, ಏನಾದರೂ ಅಡುಗೆ ಮಾಡ್ಕೊಂಡು ಹೋಗ್ಬೇಕು, ಬರೀ ಕೈಲೇ ಹೋಗಬಾರ್ದು ಅಂತ ಹೇಳಿ ಸುಮ್ಮನಿದ್ದೆ. ಮತ್ತು ನಮ್ಮ ಮಮ್ಮಿ ಎಷ್ಟು ದಿನ ಅದು ಬಂದು ನೋಡ್ಕೊಂಡು ಹೋಗಬಾರ್ದು ಅಂತ ಬೈದ್ರು ಮಮ್ಮಿಯರು. ಅದಕ್ಕೋಸ್ಕರ ಇವತ್ತು ಜಲ್ದಿ ಎದ್ದು ಸ್ವಲ್ಪ ಬುತ್ತಿ ಮಾಡ್ಕೋಬೇಕು, ರೊಟ್ಟಿ ಮಾಡ್ಕೋಬೇಕು, 1-2 ಥರದ ಪಲ್ಯ ಮಾಡ್ಕೋಬೇಕು, ಚಟ್ನಿ ಮಾಡ್ಕೋಬೇಕು. ಭಾಳ ಅಂದ್ರೆ ಭಾಳ ಕೆಲಸ ಇತ್ತು. ಹಂಗಾಗಿ ಜಲ್ದಿ ಎದ್ದು ಅರ್ಧಂಬರ್ಧ ಎಲ್ಲ ಅಡುಗೆ ಮಾಡಿ ಹೊರಗೆ ಹೋಗಿ ಅಂಗಳ ಕಸ ಎಲ್ಲ ಹೊಡೆದು ನೀರು ಹಾಕಿ ಒಳಗೆ ಬರೋ ಅಷ್ಟೊತ್ತಿಗೆ ಟೈಮು 6 ಗಂಟೆ ಆಗಿತ್ತು. ಆವಾಗ ಬಂದು ಸ್ವಲ್ಪ ಅನ್ನಕ್ಕಿಟ್ಟಿದ್ದೆ. ಬುತ್ತಿ ಮಾಡಿದ್ರಾತು ಅಂತ ಹೇಳಿ, ಜಾಸ್ತಿನೇ ಬೇಕ್ರಿ, ಬುತ್ತಿ ಭಾಳ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಯಾವಾಗ ಮಾಡಿದ್ರು ಬುತ್ತಿ ಸ್ವಲ್ಪ ಜಾಸ್ತಿನೇ ಮಾಡ್ತಾನೆ. ಇವಾಗ ಅನ್ನ ರೆಡಿ ಆಯಿತು. ರೆಡಿ ಆದ್ಮೇಲೆ ರಾತ್ರಿ ಮಡಿಕೆ ಕಾಳು ನೆಟ್ಟಿದ್ದೆ. ಮಡಿಕೆ ಕಾಳು ಕೂಡ ಬೇಯಿಸಾಕಿಟ್ಟಿದ್ದೆ. ಹಾಗಾಗಿ ಅವು ಕೂಡ ಬೆಂದವು. ಬೇಯ ಮುಂದೆ ಒಂದು ಸ್ವಲ್ಪ ಮ್ಯಾಲ ಬಂದಿರ್ತೈತಲ್ಲ, ಅದು ಇನ್ನೇನು ಚೆಲ್ಲ ಅಷ್ಟೊತ್ತಿಗೆ ಅದೆಲ್ಲ ಒಂದು ಸ್ವಲ್ಪ ತೆಗೆದು ಚೆಲ್ಲಿಬಿಟ್ಟೆ. ಕಾಳಂತೂ ಬೆಂದು ರೆಡಿ ಅದು. ಇನ್ನೇನು ಬದ್ನಿಕಾಯಿ ಪಲ್ಯಕ್ಕೆ ಬದ್ನಿಕಾಯಿ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡನಿ, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡನಿ. ಮತ್ತು ಮಡ್ಕೆ ಕಾಳು ಪಲ್ಯಕ್ಕೆ ಒಂದು ಸ್ವಲ್ಪ ಸೊಪ್ಪಿತ್ತು ಮನೆ ಒಳಗೆ. ಅದು ಎಷ್ಟು ಆಗ್ಬಿಡ್ತು ಊರಿಗೆ ಹೋದ್ರೆ ಅಂತ ಹೇಳಿ ಆ ಪಲ್ಯಕ್ಕೆ ಹಾಕಿದ್ರತ್ತು ಅಂತೇಳಿ ಅದು ಕೂಡ ತೊಳೆದು ಕಟ್ ಮಾಡಿಟ್ಟನಿ. ಯಾಕಪ್ಪ ಹಸಿಕಾಯಿ ಅಂತಂದ್ರೆ ಒಂದು ಸ್ವಲ್ಪ ಚಟ್ನಿ ಮಾಡ್ಕೋಬೇಕತ್ರಿ. ಹಸಿಕಾಯಿ ಚಟ್ನಿ ಬುತ್ತಿ ಭಾಳ ಟೇಸ್ಟ್ ಆಕತಿ. ಅದಕ್ಕೋಸ್ಕರ ಹಸಿಕಾಯಿ ಹುರಿದು ಬದ್ನಿಕಾಯಿ ಪಲ್ಯ ಅಂದರೆ ಎಣ್ಗಾಯಿ ಮಾಡ್ಬೇಕ್ರಿ. ಎಣ್ಗಾಯಿ ರೆಡಿ ಆಯಿತು. ಮತ್ತು ಮಡ್ಕೆ ಕಾಳು ಪಲ್ಯನೂ ಕೂಡ ರೆಡಿ ಆಯಿತು. ಬುತ್ತಿನೂ ಪಟ್ಟನ ಕಲಿಸಿ ಇನ್ನೇನು ನಾನು ಸಿಂಚು ಇಬ್ಬರೇ ಹೋಗ್ಬೇಕ್ರಿ. ಶ್ರೇಯನ್ ಎಕ್ಸಾಮ್ ಇರೋದ್ರ ಸಲುವಾಗಿ ಬಿಟ್ಟು ಹೋಗ್ತೀನಿ. ಫ್ರೆಂಡ್ಸ್ ನೋಡ್ರಿ, ಕುಮ್ಮೂರಿಂದ ಮಾಸೂರಿಗೆ ಬಂದೆ. ಇಲ್ಲಿ ನಮ್ಮ ಮಮ್ಮಿಯವ್ರ ಮನ್ಯಾಗ ಬಂದು ಮಮ್ಮಿ ಕರ್ಕೊಂಡು ಹೋಗಕ ಅಂತ ನಿಂತಾನೆ. ಬಟ್ ನಮ್ಮವ್ವ ಇನ್ನೂ ರೆಡಿನೇ ಆಗಿಲ್ಲ. ರೆಡಿ ಹಾಕ್ತಾಳ ಅಂದ್ರೆ ನಮ್ಮ ಚಿಕ್ಕಮ್ಮನ ನೋಡಕ್ಕೆ ಹೋಗ್ಬೇಕಲ್ಲ, ಮಮ್ಮಿನೂ ಬರ್ತಾನೆ ಅಂತ ಹೇಳಿದ್ರು. ಹಾಗಾಗಿ ಅಪ್ಪಾಜಿಗೆ ಮತ್ತು ಶಾಂತಮ್ಮಜ್ಜಿಗೆ ಇರುಂಗೊಡ್ಗ ಒಂದು ಸ್ವಲ್ಪ ಬುತ್ತಿ ರೊಟ್ಟಿ ಚಟ್ನಿ ಕೊಟ್ರಾತು ಅಂತ ಹೇಳಿ ಮನೆಗೆ ಬಂದನಿ. ಅವ್ರಿಗೆ ಒಂದು ಸ್ವಲ್ಪ ತೆಗೆದಿಟ್ಟು ಇವಾಗ ನಮ್ಮ ಚಿಕ್ಕಮ್ಮನ ಹತ್ರ ಹೋಗ್ಬೇಕು. ಅಂದ್ರೆ ಶ್ವೇತಾ ಆಲ್ರೆಡಿ ನೀವು ವಿಡಿಯೋದಾಗ ನೋಡ್ರಿ ಶ್ವೇತಾನ. ಅವ್ರ ಮಮ್ಮಿಗೆ ಹುಷಾರಿದ್ದಿಲ್ರಿ, ಹಾಗಾಗಿ ನೋಡಕ್ಕೆ ಬರ್ಬೇಕು ಅಂದ್ಕೊಂಡು ಬರೋಕ್ಕಾಗಿದ್ದಿಲ್ಲ. ಇನ್ನೇನು ಆಟೋ ಬಂದು ಹೊರಾಗ ನಿಂತತಿ. ಬಟ್ ನಮ್ಮ ಅವನ ರೆಡಿ ಆಗ್ಬೇಕು ನೋಡ್ರಿ. ಶ್ರೇಯನ್ ಬಿಟ್ಟು ಬಂದನಿ, ಸಿಂಚು ಕರ್ಕೊಂಬಂದನಿ. ಶ್ರೇಯನ್ ಎಕ್ಸಾಮ್ ಇದ್ದು ಟೈಮ್ ಆಗೈತಿ ಆತೇನು ಹೋಗೋರಿ. ಮತ್ತು ಹೋಗಿ ಶ್ವೇತಾರ್ ಮನೆ ಒಳಗೆ ಸಿಕ್ತನ್ರಿ. ವಿಡಿಯೋ ಮಾಡೋಕ್ಕಾಗಲಿಲ್ಲ ಬರೋ ಮುಂದೆ ಜಾಸ್ತಿ. ಯಾಕಪ್ಪ ಅಂದ್ರೆ ಲಗೇಜ್ ಭಾಳ ಇದು. ಬಸ್ ನೋಡಿರಿ ಸಿಕ್ಕಾಪಟ್ಟೆ ರಶ್ ಅಂದ್ರೆ ರಶ್ ಇರ್ತಾವೆ. ಹಾಗಾಗಿ ಬಸ್ ಒಳಗಾತು, ಹಿರೇಕೆರೆ ಒಳಗಾತು ಜಾಸ್ತಿ ವಿಡಿಯೋ ಮಾಡಕ್ಕೆ ಆಗಲಿಲ್ಲ. ಮತ್ತು ನನಗೆ ಶ್ವೇತಾರ್ ಮನೆಗೆ ಹೋಗಿ ಸಿಕ್ತನ್ರಿ. ಏನು ಬೇಕವ ಶ್ವೇತಾರ್ ಮನೆಗೆ ಬಂದು ನೋಡ್ರಿ. ಈಗ ಶ್ವೇತಾ ಚಹಾ ಮಾಡ್ಕೊಟ್ರು. ಚಹಾ ಕುಡಿದ್ರೆ ಇವೆಲ್ಲ ಏನೇನೆಲ್ಲ ತಂದಿದ್ದೆ ತೆಗ್ದಾಳ. ಇದನ್ನ ಕಾಳಿಪಲ್ಯ ಬಿಸಿ ಮಾಡೆ. ನಮ್ಮ ಸಿಂಚು ಚಹಾ ಅಂತ್ರಿ ನಾವು ಕುಡಿಯೋ ಮುಂದೆ ಕುಡಿಲಿಲ್ಲ ಚಾನ, ಈಗ ಬೇಕಿತ್ತಂತ. ಹಂಗ ಪ್ಲೇಟ್ ಕುಡಿಲ್ಲ, ಹಾರಿಸ್ತೇನೆ. ನಮ್ಮ ಅನ್ಸರಿನ ಹಚ್ಚಿಲ್ಲ. ಟೈಮ್ ಆಗಿತ್ತಲ್ಲ, ಹಾಗಾಗಿ ಎಲ್ಲರಿಗೂ ಊಟಕ್ಕೆ ಥಾಟ್ ಹಚ್ಚಿದ್ರು. ಎಲ್ಲರೂ ಊಟ ಮಾಡಕ್ಕೆ ಕುಂತವಿ. ಬಟ್ ನಾನು ಮುಖ ಜಾಸ್ತಿ ತಗೊಂಡಿಲ್ಲ. ಒಬ್ಬೊಬ್ಬರು ವೀಡಿಯೋದಾಗ ಬರೋಕೆ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಇಷ್ಟಪಡಲ್ಲ. ನಾನು ನಮ್ಮ ಶ್ವೇತಾ, ನಮ್ಮ ಗುಂಡು ಅಂದರೆ ನಮ್ಮ ಶ್ವೇತನ ಮಗ, ಈ ಗುಂಡನ್ನ ಹಿಡ್ದಾನೆ. ಇವು ಒಂಥರ ಅವ್ರವ್ನ ಬಿಟ್ಟು ಅಲ್ಗಲ್ಲ. ಅಂದ್ರೆ ಅವ್ರ ಮಮ್ಮಿ ಇದ್ರಾಗ ಇರಬೇಕು. ಒಂದು ದಿವಸ ಅಲ್ಲೇ ನಾನು ಉಳ್ಕೊಂಡಿದ್ದೆ. ಅವಾಗ ಭಾಳ ರೂಢಿ ಆಗಿಬಿಟ್ಟಿದ್ದ ಗುಂಡ.
ನಮ್ಮ ಸಿಂಚೋನ ಹತ್ರ ಹೋಗೋವಲ್ಲ ಭಾಳ ಅಂದ್ರೆ ಭಾಳ ಹೆದರ್ತಿದ್ಲು. ಬಟ್ ಏನು ಮಾಡ್ಬೇಕು, ಆಕೆಗೆ ಭಾಳ ರೂಢಿ ಇಲ್ಲ, ಹಾಗಾಗಿ ಹೆದರಿದ್ಲು. ಊಟ ಏನೋ ಮುಗೀತು, ಗುಂಡನ್ನು ಸ್ವಲ್ಪ ಆಟ ಆಡಿಸಿದ್ವಿ. ಆಟ ಆಡಿ ಹಂಗೆ ಒಂದು ಸ್ವಲ್ಪ ಹಿತ್ತಲ ಸೈಡ್ ಬಂದ್ವಿ. ಹೂವಿನ ಗಿಡನಾರ ಏನು ಚಂದ ಹಚ್ಚಾರಿ ಅಂತ ಮಾಡಿರಿ, ಅಂದ್ರೆ ಬಾಜು ಮನೆಯವ್ರು ಹಚ್ಚಾರಿ, ಭಾಳ ಚಂದ ಹಚ್ಚಾರ. ಇವ್ರು ಯಾರಪ್ಪ ಇಬ್ಬರು ಅಂತಂದ್ರೆ ಆ ಆಂಟಿಯರು ನಮ್ಮ ಶ್ವೇತರು ಬಾಡಿಗೆ ಮನೆ ಒಳಗದಾರ. ಆ ಮನೆ ಓನರ್ ಅವರು, ಆ ಹುಡುಗಿ ಅವ್ರ ಮಗಳು. ಅವ್ರಂತೂ ಇಷ್ಟು ಹಚ್ಕೊಂಡಾರ ನಮ್ಮ ಶ್ವೇತನ, ನಮ್ಮ ಚಿಕ್ಕಮ್ಮನ. ನಾವು ಹೋದಾಗ ನಮಗೂ ಅಷ್ಟು ಹಚ್ಕೊಂತಾರೆ ನೋಡ್ರಿ. ನಮ್ಮ ಶ್ರೇಯನ್ನ ಭಾಳ ಅಂದ್ರೆ ಭಾಳ ಹಚ್ಕೊಂಡ್ಬಿಟ್ಟಿದ್ರು. ಬೇಸ್ಗೆ ರಜಕ್ಕೆ ಅಲ್ಲಿ ಹೋಗಿದ್ಲಲ್ಲ, ಹಾಗಾಗಿ ಆಕಿ ಯಾಕೆ ಬಿಟ್ಟು ಬಂದು ಆಂಟಿನೂ ಕೇಳೋರು, ಆಂಟಿ ಗಂಡನೂ ಕೇಳೋರು. ಹಾಗಾಗಿ ದಸರಾ ರಜಕ್ಕೆ ಕಳಿಸು ಅಂತ ಹೇಳ್ಯಾರ. ಬಟ್ ಕಳಿಸಲ್ರಿ, ಯಾಕಪ್ಪ ಅಂತಂದ್ರೆ ಆಕೆ ಟ್ಯೂಷನ್ ಐತಿ. ಹಾಗಾಗಿ ಮತ್ತು ಬೇಸ್ಗೆ ರಜಕ್ಕೆ ಹೋಗಿ ಸಿಗ್ತಾಳೆ ಅವ್ರ ಕಡೆ. ಆಕಿ ಮನೆ ಬಾಡಿಗೆ ಮನೆ ಒಳಗದಾರ ಅವರು. ಐತಿ ಭಾಳ ಚೆನ್ನಾಗೈತಿ, ಅಂದ್ರೆ ಸ್ವಲ್ಪ ಹಳೆ ಮನೆ ಆಗ್ತೈತಲ್ಲ ಅವ ಚಂದ ರೀ ನೋಡಾಕ. ನಮ್ಮ ಸಿಂಚು ಮಲಗ್ಯಾಳ, ನಮ್ಮ ಮಮ್ಮಿ ಮನೆಗೆ ಹೋಗ್ಬೇಕಂತ್ರಿ. ಇವಾಗ ಅವರು ಮನೆಗೆ ಹೋಗಾರ. ನಾವು ಗುಂಡನ್ನ ಆಟ ಆಡಿಸಿ ಅಂತ ಕುಂತ ನೋಡ್ರಿ. ಇವಾಗ ಸಾಯಂಕಾಲ ಆಗಿತ್ತಲ್ಲ, ಚಾಗಿ ಎಲ್ಲ ಮಾಡ್ಕೊಟ್ಟು ಚಹಾ ಕುಡಿದ್ವಿ. ಅಕ್ಕಿ ಸ್ವಲ್ಪ ಕೆಲಸ ಇದ್ವಂತ, ಹಾಗಾಗಿ ಆಟ ಆಡಿಸಿ ಅಂತ ಅವತ್ತು ಬಂದತ್ ನೋಡು ಮಮ್ಮಿ ರಾತ್ರಿ. ಆಂಟಿ ಶ್ವೇತಕ್ಕ ಒಂದ ತರತಾರಲ್ಲ ಅಂದ್ರೆ ಶ್ವೇತಕ್ಕ ಅಷ್ಟ ಚೇಂಜ್ ಮೂಗು ಫ್ರೆಂಡ್ಸ್, ಇವಾಗ ಬೆಳಗ್ಗೆ ಟೈಮು 7:15 ಐತೆ ನೋಡ್ರಿ. ಆ ಶ್ವೇತಾ ನಮ್ಮ ಮಮ್ಮಿ ಮನೆಗೆ ಹೋಗಕ್ಕೆ ಬಿಡಲೇ ಇಲ್ಲ. ಭಾಳ ದಿವ್ಸಕ್ಕೆ ಬಂದು ಇಲ್ಲೇ ಇರು ಅಂದ್ಲು. ಹಾಗಾಗಿ ನಮ್ಮ ಶ್ವೇತರ ಮನೆ ಒಳಗೆ ಉಳ್ಕೊಂಡಿದ್ದೆ. ನಮ್ಮ ಚಿಕ್ಕಮ್ಮ ಇವಾಗ ಅವರಿಗೆ ಹುಷಾರಿಲ್ಲ ರೀ, ಅಂದರೆ ಸ್ವಲ್ಪ ಎದ್ದು ಅಡ್ಡಾಡ್ತಾರೆ. ಬಟ್ ಪಾಪು ಭಾಳ ಕಾಡಿಸ್ತೈತಲ್ಲ, ಹಾಗಾಗಿ ಕೂತ್ಕೊಂಡ್ರೆ ನಡೆಯೋದಿಲ್ಲ. ಪಾಪ ಆಕಿನೂ ಹುಡುಗನ ಹಿಡ್ಕೊಂತಾಳ. ಆಕಿಗೆ ಎಷ್ಟು ಸಾಧ್ಯ ಆಕತ್ತೆ ಅಷ್ಟು ಕೆಲಸ ಮಾಡ್ತಾಳೆ. ಚಿಕ್ಕಮ್ಮರು ಹಂಗೆ ಒಂದು ಸ್ವಲ್ಪ ಏನಾರ ಒಗ್ಗರಣೆ ಕೊಡೋ ಇದ್ರೆ ಅಷ್ಟೇ ಮಾಡ್ತಾರೆ, ಒಂಚೂರು ಹುಷಾರಾಗೋವರೆಗೂ. ಚಿಕ್ಕಮ್ಮ ನಾ ಬಂದಿದ್ದಕ್ಕೋಸ್ಕರ ಪಲಾವ್ ಮಾಡಿದ್ರು ಮತ್ತು ಮಿರ್ಚಿನೂ ಮಾಡಿದ್ರು. ಬ್ಯಾಡ ಚಿಕ್ಕಮ್ಮ ಅದಕ್ಕೆಲ್ಲ ರಿಸ್ಕ್ ಅಂತಂದೆ. ಇಲ್ಲ ನೀ ಯಾವಾಗ ಬರ್ಬೇಕು, ಮತ್ತು ಈಗ ಹೋದಿ ಅಂದ್ರೆ ಯಾವಾಗ ಬರ್ತೀಯನ ಅಂತ ಹೇಳಿ ಮಾಡಿದೆ ಅಂದ್ರೆ, ಇನ್ನು ಸಾಯಂಕಾಲಕ್ಕೆ ಕರಿಗೇಡು ಮಾಡ್ತೀನಿ ಅಂತ ಹೇಳ್ಯಾಳ ಶ್ವೇತಾ. ಬ್ಯಾಡವ ಅಂತ ಹೇಳೀನಿ. ಇಲ್ಲ ನೀ ಮತ್ತೆ ಹೋದ್ರೆ ದೇವತಿಗೆ ಬರೋದು, ದುರ್ಗಮ್ಮನ ಜಾತ್ರೆಗೆ ಬರೋದು ಅಂತ ಹೇಳ್ಯಾಳ. ಹಂಗಾಗಿ ಬೇಡ ಅಂತ ಹೇಳೇನಿ. ಏನೇನು ಮಾಡ್ತಾಳೇನ. ಇವಾಗ ನಾಷ್ಟ ಮಾಡ್ಬೇಕ್ರಿ ಫ್ರೆಂಡ್ಸ್. ಇವಾಗ ಮಧ್ಯಾಹ್ನ 1:15 ಟೈಮು. ಕರಿಗೇಡು ಮಾಡಕ್ಕೆ ಕುಂತಾರೆ ನೋಡ್ರಿ. ಬೇಡ ಅಂತ ಹೇಳಿದ್ರೆ, ನಾನು ಬಂದಿರೋದು ಚಿಕ್ಕಮ್ಮಗ ಹುಷಾರಿರ್ಲಿಕ್ಕೆ ಅವ್ರು ನೋಡಕ್ಕೆ ಬಂದೀನಿ. ಅವ್ರು ಎಂಥ ಕೆಲಸ ಮಾಡಕ್ಕೆ ಕುಂತಾರೆ ನೋಡ್ರಿ. ಇವಾಗ ಮತ್ತೆ ನಾ ಹೋದೆ ಅಂದ್ರೆ ಜಲ್ದಿ ಬರೋದಿಲ್ಲ ಅಂತ ಹೇಳಿ ಈ ಥರ ಮಾಡಕ್ಕೆ ಕುಂತಾರೆ ನೋಡ್ರಿ. ತಾಯಿ ಮಗಳು ಇಬ್ಬರು ಸೇರ್ಕೊಂಡು. ಶ್ವೇತಾ ನಾ ಬಂದ್ರೆ ಒಟ್ಟ ಬಿಡಲ್ರಿ ಆಕಿ, ಹಂಗಾಗಿ ಉಳ್ಕ ಅಂತ ಭಾಳ ಅಂದ್ರೆ ಭಾಳ ರಿಕ್ವೆಸ್ಟ್ ಮಾಡಿದ್ಲು. ಹಾಗಾಗಿ ಅವ್ರ ಮನೆ ಒಳಗೆ ಉಳ್ಕೊಂಡಿದ್ದೆ. ಸಾಯಂಕಾಲ ಊಟ ಎಲ್ಲ ಮುಗಿಸಿ ಮಮ್ಮಿ ಮನೆಗೆ ಹೋಗ್ಬೇಕು. ಶ್ವೇತಾಗ ಅವ್ರ ಮನೆಯವ್ರು ಫೋನ್ ಮಾಡಿದ್ರು, ಹಾಗಾಗಿ ಆಕಿ ಫೋನ್ನೇ ಮಾತಾಡೋಕಂತ ಹೋದ್ಲು. ಸರಿವ ನಾನು ಕರಿತೀನಿ ಅಂತ ಹೇಳಿ ಇವಾಗ ನಾ ಕರಿಯಾಕೆ ಕುಂತೇನೆ ರೀ. ಪಟ್ ನಾ ಊಟ ಮಾಡಿ ಮಮ್ಮಿ ಭಾಳ ಅಂದ್ರೆ ಭಾಳ ವೆಯ್ಟ್ ಮಾಡಕ್ಕೆ ಕುಂತಾರೆ. ಯಾಕಂದ್ರೆ ಅಲ್ಲಿ ಒಂದು ದಿವ್ಸ ಉಳ್ಕೋಬೇಕಲ್ಲ, ಹಾಗಾಗಿ ಅವ್ರ ಮನೆಗೂ ಕೂಡ ಒಂದು ದಿವಸ ಉಳ್ಕೊಂಡು ನಾಡ್ದ ನಮ್ಮ ಕುಮ್ಮೂರಿಗೆ ಹೋಗ್ಬೇಕು ನೋಡ್ರಿ. ಹಾಗೆ ಇವತ್ತಿನ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಹೊಸದಾಗಿ ಯಾರೆಲ್ಲ ಹರಿಪ್ರಿಯಾ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದ ಮೂಲಕ ಸಿಗ್ತಾನೆ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ರೀ.